ಇವರು 5 ವರ್ಷ ಪ್ರೀತಿ ಮಾಡಿ ನಂತರ ಮದ್ವೆ ಆಗಿದ್ರು. ಆದ್ರೆ ಮದುವೆ ಆದ ಕೆಲವೇ ತಿಂಗಳಲ್ಲಿ ಅಲ್ಲಿ ಬಿರುಕುಗಳು ಮತ್ತೆ ಮನಸ್ತಾಪಗಳು ಪ್ರಾರಂಭ ಆಯ್ತು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು? ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೆ ಹಿಂಗಾಗಿರ್ಬೋದಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಮಸ್ತೆ. ಪ್ರೇಮ ವಿವಾಹ ಕನಸು ನನಸಾಗಿರುವ ದಿನಗಳ ಪ್ರಾರಂಭವೇ ಅಥವಾ ಸವಾಲುಗಳ ಪಯಣವೇ? ಇಬ್ರು ವ್ಯಕ್ತಿಗಳು ಎಷ್ಟು ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ, ಆದ್ರೆ ಮದುವೆ ಆದ ನಂತರ ಬಿರುಕುಗಳು ಮನಸ್ತಾಪಗಳು ಪ್ರಾರಂಭ ಆಗ್ಬಿಡುತ್ತೆ. ಯಾಕೆ ಹೀಗಾಗಿರುತ್ತೆ? ಆ ಪ್ರೀತಿ ಎಷ್ಟು ಆಳವಾಗಿ ಗಾಢವಾಗಿರುತ್ತೆ. ಎರಡು ದೇಹ ಒಂದು ಜೀವ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತಾರೆ. ಇವರೇ ನನಗೆ ಸರಿಯಾಗಿರುವ ವ್ಯಕ್ತಿ, ಬಾಳ ಸಂಗಾತಿ ಅಂತ ಹೇಳಿ ಕೆಲವೊಬ್ರು ತಂದೆ ತಾಯಿ ವಿರುದ್ಧ ಹೋಗಿ ಮದ್ವೆ ಆಗಿರ್ತಾರೆ. ಕೆಲವೊಬ್ರು ತಂದೆ ತಾಯಿನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಇವ್ರನ್ನೇ ನಾನು ಮದ್ವೆ ಆಗ್ತೀನಿ, ಈ ವ್ಯಕ್ತಿನೇ ನನಗೆ ಸರಿಯಾಗಿರೋ ವ್ಯಕ್ತಿ ಅಂತ ಹೇಳಿ ಮದ್ವೆ ಆಗಿರ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಈ ಪ್ರೀತಿ ಎಲ್ಲಿ ಮಾಯ ಆಗುತ್ತೆ? ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಬ್ರು ಮಧ್ಯ, ಒಬ್ರಿಗೊಬ್ರು ಜೀವ ಕೊಡೋಷ್ಟು ರೆಡಿ ಆಗಿರ್ತಾರೆ. ಆದ್ರೆ ಮದ್ವೆ ಆದ ನಂತರ ಈ ಪ್ರೀತಿನೇ ಮಾಯ ಆಗ್ಬಿಡುತ್ತೆ. ಬರೀ ಮನಸ್ತಾಪಗಳು ಬಿರುಕುಗಳು ಉಂಟಾಗ್ಬಿಡುತ್ತೆ. ಒಬ್ರು ಮುಖ ನೋಡೋರು ಒಬ್ರಿಗಾಗೋದಿಲ್ಲ. ಯಾರಾದ್ರೂ ಒಬ್ರು ನಿಮ್ ಹೆಂಡತಿ ಬಗ್ಗೆ ಹೇಳಿ ಅಥವಾ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಅಂತಂದ್ರೆ ಇಬ್ರು ಕಂಪ್ಲೇಂಟ್ಸ್ ಹೇಳೋದ್ರಲ್ಲೇ ಇರ್ತಾರೆ ಹೊತ್ತು ಒಂದು ಹೊಗಳಿಕೆ ಮಾತಾಗ್ಲಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳೋದು ಬಹಳನೇ ಅಪರೂಪ ಆಗ್ಬಿಡುತ್ತೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಲವ್ ಮ್ಯಾರೇಜಸ್ ಮದ್ವೆ ಆದ್ಮೇಲೆ ಯಾಕೆ ಫೇಲ್ ಆಗತ್ತೆ, ಆ ಬಿರುಕುಗಳು ಏನಕ್ಕೆ ಬರುತ್ತೆ, ಮನಸ್ತಾಪಗಳು ಏನಕ್ಕೆ ಬರುತ್ತೆ ಅನ್ನೋದನ್ನ 3 ಕಾರಣಗಳ ಮೂಲಕ ನಿಮ್ಗಿವತ್ತು ನಾನು ತಿಳಿಸ್ಕೊಡ್ತೀನಿ. ಫುಲ್ಲು ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ 3 ಮುಖ್ಯವಾದ ಕಾರಣಗಳು ಏನು ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಕೇಸ್ ಸ್ಟಡೀಸ್ನ ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತೀನಿ. ನಾನು ಕಪಲ್ ಥೆರಪಿಸ್ಟ್ ಆಗಿ ಹ್ಯಾಂಡಲ್ ಮಾಡಿದಂತ ಒಂದು ಕೇಸ್ ಇದು. ನನ್ನ ಹತ್ರ ಒಬ್ರು ಗಂಡ ಹೆಂಡತಿ ಬಂದಿದ್ರು. ಇವರು 5 ವರ್ಷ ಪ್ರೀತಿ ಮಾಡಿ ನಂತರ ಮದ್ವೆ ಆಗಿದ್ರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರಿಂದ ತುಂಬಾನೇ ಕಷ್ಟಪಟ್ಟು ಇವರು ಮದ್ವೆ ಆಗಿದ್ರು. ತಂದೆ ತಾಯಿ ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಪ್ರಾರಂಭದಲ್ಲಿ, ಆದ್ರೂ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಮದ್ವೆ ಆಗಿದ್ರು. ಇವ್ರು ಅನ್ಕೊಂಡಿದ್ದೇನು ಅಂತಂದ್ರೆ ನಮ್ ಪ್ರೀತಿ ನಿಜವಾದ ಪ್ರೀತಿ, ಇಲ್ಲಿ ಜಾತಿ ಮತ ಭೇದ ಯಾವುದೂ ಬರೋದಿಲ್ಲ, ಇದೆಲ್ಲಕ್ಕಿಂತ ಮೀರಿದಂತ ಪ್ರೀತಿ ನಮ್ದು, ನಮ್ಮ ಪ್ರೀತಿ ತುಂಬಾ ಆಳವಾಗಿದೆ, ನಾವು ಕೊನೆ ತನಕ ಚೆನ್ನಾಗಿರ್ತೀವಿ, ನಾವೊಂದು ಮಾದರಿಯಾಗಿ ಬಾಳ್ತೀವಿ ಅಂತ ಹೇಳಿ ನಿರ್ಧಾರ ತಗೊಂಡು ಮದ್ವೆ ಆಗಿದ್ರು. ಆದ್ರೆ ಮದುವೆ ಆದ ಕೆಲವೇ ತಿಂಗಳಲ್ಲಿ ಅಲ್ಲಿ ಬಿರುಕುಗಳು ಮತ್ತೆ ಮನಸ್ತಾಪಗಳು ಪ್ರಾರಂಭ ಆಯ್ತು. ಇಬ್ರು ನಡುವೆ ಇದ್ದ ಆ ಒಂದು ಸ್ನೇಹ ಪ್ರೀತಿ ಮಾಯ ಆಯ್ತು. ಒಬ್ರಿಗೊಬ್ರು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮನಸ್ತಾಪಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಒಂದು ಮಗು ಆಯ್ತು. ಆ ಮಗುನ ಬೆಳೆಸೋದ್ರಲ್ಲೂ ಕೂಡ ಮನಸ್ತಾಪಗಳು ಪ್ರಾರಂಭವಾದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು? ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೆ ಹಿಂಗಾಗಿರ್ಬೋದಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಇದೊಂದೇ ಕಾರಣ ಅಲ್ಲ, ಅನೇಕ ಮುಖ್ಯ ಕಾರಣಗಳಿವೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು. ಹುಡುಗನ್ಗೂ ಹುಡುಗಿಗೂ ನಿರೀಕ್ಷೆಗಳಿರುತ್ತೆ. ಏನಂತಂದ್ರೆ ಅಕಸ್ಮಾತ್ ಆಗಿ ಹುಡುಗನ ಗುಣಗಳು ಹುಡುಗಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ಹುಡುಗಿ ಗುಣಗಳು ಹುಡುಗನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮದ್ವೆಕ್ಕಿಂತ ಮುಂಚೆ ಅಂದ್ಕೊಂಡಿರ್ತಾರೆ ಮದ್ವೆ ಆದ್ಮೇಲೆ ಅದನ್ನ ನಾನು ಚೇಂಜ್ ಮಾಡ್ತೀನಿ, ಪ್ರೀತಿಗೋಸ್ಕರ ಅವಳು ಚೇಂಜ್ ಆಗ್ತಾಳೆ ಅಥವಾ ಅವ್ನು ಚೇಂಜ್ ಆಗ್ತಾನೆ ಅಂತ ಇಬ್ರು ಅಂದ್ಕೊಂಡಿರ್ತಾರೆ. ಈ ಒಂದು ನಿರೀಕ್ಷೆನ ಅವ್ರ ಕೈಲಿ ಪೂರೈಸ್ಕೊಳಕ್ ಆಗ್ಲಿಲ್ಲ ಮದ್ವೆ ಆದ ನಂತರ ಅಂತಂದ್ರೆ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ನಾ ಅನ್ಕೊಂಡಿದ್ದೆ ಇವಳು ಚೇಂಜ್ ಆಗುತ್ತೆ ಅಂತ, ನೋಡು ಇವ್ರು ಚೇಂಜೇ ಆಗ್ತಾ ಇಲ್ಲ ಅಂತ ಹುಡುಗ ಅಂದ್ರೆ ಹುಡುಗಿನೂ ಹಾಗೆ ಅನ್ಕೊಳ್ಳೋದು. ಸೊ ಈ ಪ್ರೀತಿಗೋಸ್ಕರ ಚೇಂಜ್ ಆಗ್ತಾರೆ ಅಥವಾ ನಾನ್ ಚೇಂಜ್ ಮಾಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಏನಾದ್ರು ಇದ್ರೆ, ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಖಂಡಿತವಾಗ್ಲೂ ಅಲ್ಲಿ ಪ್ರಾಬ್ಲಮ್ ಆಗೋದಂತೂ ಖಂಡಿತ. ಯಾಕೆಂತಂದ್ರೆ ಇಲ್ಲಿ ಇಬ್ರು ಇಂಡಿವಿಜುವಲ್ಸ್ ಇರ್ತಾರೆ ಅಲ್ವಾ, ಇಬ್ರು ವ್ಯಕ್ತಿಗಳಿರ್ತಾರೆ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಬೇರೆ ಬೇರೆ ನಂಬಿಕೆಗಳು ಉಳ್ಳವರಾಗಿರ್ತಾರೆ, ಬೇರೆ ಬೇರೆ ಆಚಾರ ವಿಚಾರಗಳಿರುತ್ತೆ. ಅಂಥ ಒಂದು ವ್ಯಕ್ತಿಗಳನ್ನ ಹೇಗೆ ಸಡನ್ ಆಗಿ ಬದಲು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಅಂತ ಓವರ್ ಕಾನ್ಫಿಡೆನ್ಸ್ ಅನ್ನ ನಾವು ಇಟ್ಕೋಬಾರ್ದು. ಯಾವುದೇ ವ್ಯಕ್ತಿನ ನಾನು ಚೇಂಜ್ ಮಾಡ್ಬಿಡ್ತೀನಿ ಅಂತ ಅನ್ಕೊಳ್ಳೋದು ಮೊದಲನೇದು ತಪ್ಪಾಗತ್ತೆ. ಅವರಾಗೆ ಇಷ್ಟಪಟ್ಟು ಚೇಂಜ್ ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಖುಷಿಯಾಗೋಣ ಹೊರತು ನಾವಾಗಿ ಅದನ್ನ ಚೇಂಜ್ ಮಾಡ್ಬಿಡ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಇನ್ನು ಎರಡನೇದು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ನಮ್ಮ ಪ್ರೀತಿ ಶಾಶ್ವತ, ಇದು ಯಾವತ್ತೂ ಮಾಸೋದಿಲ್ಲ, ನಮ್ಮ ಪ್ರೀತಿ ಯಾವಾಗ ಹೀಗೆ ಇರುತ್ತೆ, ಆರ್ ಲವ್ ಇಸ್ ಫಾರ್ ಎವರ್ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇದು ಯಾವತ್ತೂ ಬದಲಾಗಲ್ಲ, ಇವತ್ತು ಹೇಗಿದೀವೋ ಹಾಗೆ ಕೊನೆ ತನಕ ನಾವ್ ಇರ್ತೀವಿ, ನಮ್ ಪ್ರೀತಿ ಹೀಗೆ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ ಅಲ್ವಾ. ಇಷ್ಟೊಂದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಯಾಕಂದ್ರೆ 2 ಫ್ಯಾಮಿಲಿ ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ, ಬರೀ 2 ವ್ಯಕ್ತಿಗಳಲ್ಲ. ಸೊ ಫ್ಯಾಮಿಲೀಸ್ ಇಂದ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅಲ್ಲಿ ಒಂದು ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬರಬಹುದು ಅಲ್ವಾ. ಹೀಗೆ ಅನೇಕ ಕಾರಣಗಳು, ಬದಲಾವಣೆಗಳು ಅಲ್ಲಿ ಆಗ್ತಾ ಇರುತ್ತೆ.
ಸಮಾಜನೂ ಅಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಪ್ರೀತಿ ಹೀಗೇ ಇರುತ್ತೆ, ನಾವಿಬ್ರು ಯಾವತ್ತೂ ಬದಲಾಗಲ್ಲ, ಹೀಗೇ ಇರ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಇದ್ರ ಬದಲು ಏನ್ ಮಾಡ್ಬೇಕು ಅಂತಂದ್ರೆ, ಚೇಂಜಸ್ ಆಗತ್ತೆ. ಲೈಫ್ ಅಂದ್ಮೇಲೆ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತೆ. ಅವಾಗ ನಮ್ಮ ಮನಸ್ಥಿತಿ ಕೂಡ ಬದಲಾಗ್ಬೋದು. ಅದಕ್ಕೆ ನಾವು ಇವಾಗ್ಲೇನೆ ಸಿದ್ಧರಾಗಿರ್ಬೇಕು. ವಿ ಶುಡ್ ಬಿ ಪ್ರಿಪೇರ್ಡ್ ಟು ಫೇಸ್ ದ ಸಿಚುಯೇಷನ್ ಅಂತ ಅಂದ್ಕೊಂಡ್ರೆ ಇಂಥ ಒಂದು ಡಿಸಪಾಯಿಂಟ್ಸ್ಮೆಂಟ್ಗಳು ಕಡಿಮೆ ಆಗುತ್ತೆ. ಸೊ ಮೊದಲನೇ ಕಾರಣ ಆ ಒಂದು ಓವರ್ ಎಕ್ಸ್ಪೆಕ್ಟೇಷನ್ಸ್. ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರೆ ಎಮೋಷನಲ್ ಡಿಸ್ಕನೆಕ್ಷನ್. ಎಮೋಷನಲ್ ಡಿಸ್ಕನೆಕ್ಷನ್ ಇಬ್ರ ಮಧ್ಯೆ ಏನಕ್ಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಪ್ರೀತಿ ಮಾಡಿದಾಗ ಅಲ್ಲಿ ಎಂಥ ಒಂದು ಮನಸ್ಥಿತಿ ಇರುತ್ತೆ ಹೇಳಿ. ಇವನು ನನಗೆ ಸರಿಯಾದ ವ್ಯಕ್ತಿ, ಇವಳು ನನಗೆ ಸರಿಯಾದ ವ್ಯಕ್ತಿ, ಇವಳು ನನ್ನ ಫೇವ್ರೆಟ್ ಪರ್ಸನ್, ಇವನು ನನ್ನ ಫೇವ್ರೆಟ್ ಪರ್ಸನ್ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇರ್ತಾರೆ ಅಲ್ವಾ. ತುಂಬಾ ಅಟೆನ್ಷನ್ ಕೊಡ್ತಾ ಇರ್ತಾರೆ, ಸಾಕಷ್ಟು ಸಮಯವನ್ನ ಕಳೀತಾ ಇರ್ತಾರೆ, ಜೊತೆಗೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಿರ್ತಾರೆ, ಅಪ್ಡೇಟ್ ಮಾಡ್ಕೊಳ್ತಿರ್ತಾರೆ. ಈಗಿನ ಕಾಲದಲ್ಲಂತೂ ಸೋಷಿಯಲ್ ಮೀಡಿಯಾ, ವಾಟ್ಸ್ಆ್ಯಪ್ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಅದು ಏನ್ ಮಾಡುತ್ತೆ, ಇವರಿಬ್ರು ಸದಾ ಒಟ್ಟಿಗೆನೆ 24/7 ಇರ್ಸಿರುತ್ತೆ. ಸೊ ಇಬ್ರು ಅಟೆನ್ಷನ್ ಒಬ್ರಿಗೊಬ್ರು ಸಿಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲಿ ಇರ್ತಾರೆ, ಖುಷಿಯಾಗಿರ್ತಾರೆ. ಆದ್ರೆ ಮದುವೆ ಆದ ನಂತರ ಏನಾಗ್ಬಿಡುತ್ತೆ, ಈ ಒಂದು ಅಟೆನ್ಷನ್ ಕೊಡ್ತಾ ಇರ್ತಾರಲ್ಲ ಒಬ್ರಿಗೊಬ್ರು, ಅದು ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಇಬ್ರು ಒಟ್ಟಿಗೆ ಜೊತೆಲಿ ಇರ್ತಾರಲ್ವಾ. ಸೊ ಮೊದ್ಲಿನಷ್ಟು ಅಟೆನ್ಷನ್ ಕೊಡೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ, ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಒಂದಿಷ್ಟು ಪ್ರೆಷರ್ಗಳು ಇರುತ್ತೆ. ಆ ಕಾರಣಕ್ಕೂ ಅವ್ರು ಅಟೆನ್ಷನ್ ಕೊಡಕ್ ಆಗ್ತಿರಲ್ಲ. ಜೊತೆಗೆ ಹಿಂದೆ ಇರೋ ಒಂದು ಅನಿಸಿಕೆ ಏನಂತಂದ್ರೆ, ನಾನು ಅಟೆನ್ಷನ್ ಕೊಡ್ದಿದ್ರು ಅವಳು ನನ್ನ ಅರ್ಥ ಮಾಡ್ಕೊಳ್ತಾಳೆ, ಪ್ರೀತಿ ಇದ್ದೇ ಇರುತ್ತೆ ಅನ್ನೋದು ಅವಳಿಗೆ ಗೊತ್ತು ಅಂತ ಹುಡುಗ ಅನ್ಕೊಂಡ್ರೆ ಹುಡುಗಿನೂ ಹಂಗೆ ಅನ್ಕೊಂಡಿರ್ತಾಳೆ. ಆದ್ರೆ ಆ ಪರಿಸ್ಥಿತಿನಲ್ಲಿ ಮನಸ್ಥಿತಿಗಳು ಬದಲಾಗ್ತಾ ಇರುತ್ತೆ ಅನ್ನೋದು ಇಬ್ರಿಗೂ ಅರ್ಥನೇ ಆಗ್ತಾ ಇರೋದಿಲ್ಲ. ಜೊತೆಗೆ ಈ ಎಮೋಷನಲ್ ಡಿಸ್ಕನೆಕ್ಷನ್ ಆಗ್ಬಿಡುತ್ತೆ. ಇದೇನಾಗತ್ತೆ ಅಂದ್ರೆ, ದಿನ ಹುಡುಗಿ ಅನ್ಕೊಳ್ತಾಳೆ, ಓ ಇವ್ ನನ್ನ ಪ್ರೀತಿ ಕಡಿಮೆ ಮಾಡ್ತಾನೆ, ನನಗೆ ಅಟೆನ್ಷನ್ನೇ ಕೊಡ್ತಾ ಇಲ್ಲ, ನನಗೆ ಟೈಮೇ ಕೊಡೋದಿಲ್ಲ, ನನ್ನ ಜೊತೆ ಮಾತಾಡೋದೇ ಇಲ್ಲ, ನಾನು ಏನಾದ್ರು ಹೇಳ್ತಿದ್ರೆ ಎದ್ದು ಹೋಗ್ಬಿಡ್ತಾನೆ ಅಂತ ಹೆಂಡ್ತಿ ಅಂದ್ರೆ, ಹುಡುಗನು ಅದೇ ನನ್ನ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಪ್ರೀತಿನೇ ಇಲ್ಲ ಅನ್ನೋ ಒಂದು ನಂಬಿಕೆ ಹುಟ್ಟಾಪಿಸ್ಕೊಂಡ್ಬಿಡ್ತಾರೆ. ಹೀಗಾಗಿ ಏನಾಗುತ್ತೆ, ಇಲ್ಲಿ ಆರ್ಗ್ಯುಮೆಂಟ್ಸ್ಗಳಾಗತ್ತೆ, ಜಗಳಗಳಾಗತ್ತೆ. ಜೊತೆಗೆ ಆ ಒಂದು ಕಮ್ಯುನಿಕೇಶನ್ ನಿಂತು ಹೋಗ್ಬಿಡುತ್ತೆ, ಓಪನ್ ಕಮ್ಯುನಿಕೇಶನ್. ಈ ಓಪನ್ ಕಮ್ಯುನಿಕೇಶನ್ ಇಲ್ದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಎಮೋಷನಲ್ ಡಿಸ್ಟೆನ್ಸಿಂಗ್ ಬಂದ್ಬಿಡುತ್ತೆ. ಎಮೋಷನಲ್ ಡಿಸ್ಟೆನ್ಸಿಂಗ್ ಬಂದಾಗ ಏನಾಗುತ್ತೆ, ಇಂಟಿಮಸಿ ಕಡಿಮೆ ಆಗ್ತಾ ಹೋಗುತ್ತೆ. ಎಮೋಷನಲ್ ಇಂಟಿಮಸಿ ಕಡಿಮೆ ಆದ್ರೆ ಎಮೋಷನಲ್ ಡಿಸ್ಕನೆಕ್ಷನ್ ಆಗತ್ತೆ ಅಲ್ವಾ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಪ್ರೀತಿ ಅನ್ನೋದು ಒಂದು ಗಿಡ ಹಾಕ್ದಂಗೆ. ನಾವೊಂದು ಗಿಡ ನೆಟ್ಟ ಮೇಲೆ ನಿನ್ನೆ ನೀರ್ ಹಾಕಿದೀನಿ, ಹೋದ್ವಾರ ನೀರ್ ಹಾಕಿದೀನಿ, ಇನ್ಮೇಲೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ, ಅಥವಾ ಗೊಬ್ಬರ ಹಾಕೋದ್ ಬೇಡ ಅಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಅದು ಬೆಳೆದು ಹಣ್ಣು ಕೊಟ್ಟು ಹೂವು ಕಾಯಿ ಕೊಟ್ಟು ಮರ ಆದ್ರೂ ಕೂಡ ನಾವು ಕೊನೆ ಬೆಳೆಗೆ ತನಕ ಅದಕ್ಕೆ ನೀರು ಗೊಬ್ಬರನ ಒದಗಿಸ್ತಾನೆ ಇರಬೇಕು. ಅಂದ್ರೆ ಮಾತ್ರ ಆ ಮರ ಬದುಕಿರೋದಕ್ಕೆ ಸಾಧ್ಯ. ಹಾಗೆ ಈ ಸಂಬಂಧಗಳು ಅಷ್ಟೇ. ನಾನು ಮುಂಚೆ ಸಾಕಷ್ಟು ಪ್ರೀತಿ ಮಾಡಿದೀನಿ, ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ, ಇವಾಗ ನನ್ನ ಪರಿಸ್ಥಿತಿ ಸರಿ ಇಲ್ಲ, ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಕಾರಣ ಹುಡ್ಕೋದು, ನೆಪ ಹಾಕಿ ಮಾತಾಡದೇ ಇರೋವಂಥದ್ದು, ಏನು ಶೇರ್ ಮಾಡ್ಕೊಳ್ದೇ ಇರೋವಂಥದ್ದು, ಟೈಮ್ ಕೊಡದೇ ಇರೋವಂಥದ್ದು, ಎಕ್ಸ್ಪ್ರೆಸ್ ಮಾಡೋದನ್ನ ಕಡಿಮೆ ಮಾಡಿದಾಗ ಏನಾಗ್ಬಿಡುತ್ತೆ, ಇಲ್ಲಿ ಎಮೋಷನಲ್ ಡಿಸ್ಕನೆಕ್ಷನ್ ಆಗುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಒಂದು ಗಾಡಿ ತಗೊಳ್ತೀರಾ, ನಿಮ್ಗೆ ಇಷ್ಟವಾದ ಒಂದು ಗಾಡಿ. ಆ ಗಾಡಿಗೆ ಪ್ರತಿ ವರ್ಷನೂ ಸರ್ವಿಸಿಂಗ್ ಕೊಡಬೇಕು, ಪ್ರತಿಯೊಂದ್ಸಲ ಉಪಯೋಗಿಸೋದು ಒಳ್ಳೆ ಕಂಡೀಷನ್ ಇದೆಯಾ ಅಂತ ಚೆಕ್ ಮಾಡಬೇಕು, ಫ್ಯೂಯಲ್ ಹಾಕಬೇಕು ಅಲ್ವಾ. ಅದನ್ನೇನೂ ನಾವು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತಂದ್ರೆ ಆ ಗಾಡಿ ಚೆನ್ನಾಗಿ ಕೊಡುತ್ತಾ, ಒಳ್ಳೆ ಕಂಡೀಷನಲ್ಲಿ ಇರುತ್ತಾ. ಹಾಗೆ ಸಂಬಂಧನೂ ಕೂಡ ಪ್ರತಿಯೊಂದು ದಿವಸನೂ ವಾರಕ್ಕೊಂದ್ಸಲಿನಾದ್ರೂ ಕುತ್ಕೊಂಡು ಓಪನ್ ಆಗಿ ಮಾತಾಡಬೇಕು. ಅಲ್ಲಿ ಏನೇ ಮನಸ್ತಾಪಗಳಿದ್ರು ಕುತ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಕಮ್ಯುನಿಕೇಟ್ ಮಾಡಿ. ಸೊ ಇದಾಗ್ಲಿಲ್ಲ ಅಂತಂದ್ರೆ ಈ ಎಮೋಷನಲ್ ಡಿಸ್ಕನೆಕ್ಷನ್ಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಲ್ಯಾಕ್ ಆಫ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಏನಿದು, ಏನ್ ಹಿಂಗಂದ್ರೆ ಅಂತಂದ್ರೆ, ಜಗಳಗಳಾದಾಗ, ಆರ್ಗ್ಯುಮೆಂಟ್ಸ್ಗಳಾದಾಗ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಥವಾ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಅಲ್ಲಿ ಜಗಳಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ. ಆದ್ರೆ ಇದ್ರ ಮಧ್ಯನೂ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಒಂದು ತಿಳುವಳಿಕೆ ಇರಬೇಕು. ನಾ ಹೇಳಿದ ಒಂದು ಕೇಸಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಜಗಳಗಳಾದಾಗ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತಲ್ವಾ. ಫಿಸಿಕಲ್ ಡ್ಯಾಮೇಜ್ ಇರ್ಬೋದು, ಒಂದು ಎಮೋಷನಲ್ ಡ್ಯಾಮೇಜ್ ಇರ್ಬೋದು. ಆ ಡ್ಯಾಮೇಜನ್ನ ರಿಪೇರಿ ಮಾಡ್ಕೊಳ್ಳೋದನ್ನ ಇವರು ಮರೆತು ಹೋಗಿದ್ರು. ಒಬ್ರಿಗೊಬ್ರು ಸಾರಿ ಕೇಳೋದು,
ಒಬ್ರಿಗೊಬ್ರು ಹೊಂದ್ಕೊಳ್ಳೋಕೆ ಟ್ರೈ ಮಾಡೋದು, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋದನ್ನ ಮಾಡ್ತಾ ಇರ್ಲಿಲ್ಲ. ನಂದೇ ಆಗ್ಬೇಕು ಅಂತ ಹಠ ಮಾಡ್ತಾ ಇದ್ರು. ಜೊತೆಗೆ ಆ ಒಂದು ಬೇಕು ಬೇಡಗಳು ಮತ್ತೆ ಅಗತ್ಯಗಳು ಪೂರೈಸ್ಕೊಳಕ್ ಆಗ್ತಿದ್ದಾಗ ಅಟ್ಯಾಕ್ ಮಾಡುವಂಥದ್ದು, ಅಬ್ಯೂಸ್ ಮಾಡುವಂಥದ್ದನ್ನು ಮಾಡ್ತಾ ಇದ್ರು. ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ಕೊಂಡು ಬೈಕೊಳ್ಳುವಂಥದ್ದು, ಒಬ್ರಿಗೊಬ್ರು ಹೊಡೆಯೋ ಅಂಥದ್ದನ್ನ ಮಾಡ್ತಾ ಇದ್ರು. ಇನ್ನು ಏನಾಯ್ತು, ಸಂಬಂಧದ ಮೇಲೆ ಅದು ಜಾಸ್ತಿ ಪೆಟ್ಟಾಗಿ ಸಂಬಂಧ ಮುರಿಯೋಗೋ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತು. ಇನ್ನೊಂದೇನಾಯ್ತು ಅಂತಂದ್ರೆ, ಈ ಒಂದು ಇಂಟೆನ್ಸ್ ಎಮೋಷನ್ಸ್ ಇರುತ್ತೆ. ತುಂಬಾ ದುಃಖ ಆಗೋದು, ಹತಾಶೆ ಆಗೋದು, ಬೇಸರ ಆಗೋದು ಆಗ್ತಾ ಇರುತ್ತೆ. ಇಂಥ ಒಂದು ಇಂಟೆನ್ಸ್ ಎಮೋಷನ್ಸ್ ಅನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಆ ಎಮೋಷನಲ್ ಡಿಸ್ಕನೆಕ್ಷನ್ ಆಗ್ಬಿಡುತ್ತೆ. ಸೊ ನಾ ಹೇಳಿದ ಕೇಸಲ್ಲಿ ಈ ಎಲ್ಲಾ ಕಾರಣಗಳು ಇತ್ತು. ಮೊದಲನೇದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು, ಎರಡನೇದು ಎಮೋಷನಲ್ ಡಿಸ್ಕನೆಕ್ಷನ್ ಆಯ್ತು, ಮೂರನೇದು ಏನಾಯ್ತು, ಆ ಒಂದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಏನಿದೆ, ಆ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ಗಳು ಇರಲಿಲ್ಲ. ಸೊ ಈ ಕಾರಣದಿಂದಾಗಿ ಈ ಒಂದು ಸಂಬಂಧದಲ್ಲಿ ಒಂದು ಮನಸ್ತಾಪಗಳು ಜಾಸ್ತಿ ಆಯ್ತು. ಹಾಗೇನೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ಕಂಪ್ಯಾರಿಸನ್ಸ್ಗಳು ಬರ್ತಾ ಇದೆ. ಬೇರೆ ಕಪಲ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ನೋಡು ಅವಳು ಗಂಡ ಅಷ್ಟು ಚೆನ್ನಾಗಿದ್ದಾನೆ ಅಂತನೋ, ಅಥವಾ ಅವನ ಹೆಂಡತಿ ಅಷ್ಟು ಚೆನ್ನಾಗಿ ನಡ್ಕೊಳ್ತಾಳೆ ಅಂತನೋ, ಹೀಗೆ ನೋಡಿ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರ ಜೀವನ, ಬೇರೆಯವರ ಒಂದು ಸಂಬಂಧದ ಜೊತೆ ಕಂಪೇರ್ ಮಾಡಿಕೊಂಡು ನನ್ನ ಜೊತೆ ಇರೋ ಒಂದು ಪಾರ್ಟ್ನರ್ ಸರಿ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರುವಂಥದ್ದು. ಹಾಗೇನೆ ನಂಬಿಕೆಯನ್ನ ಕಳ್ಕೊಳ್ಳುವಂಥದ್ದು. ಆ ನಂಬಿಕೆ ಎಷ್ಟು ಇರುತ್ತಲ್ವಾ ಪ್ರೀತಿ ಮಾಡುವಾಗ, ಮದುವೆಗಿಂತ ಮುಂಚೆ ಆ ನಂಬಿಕೆಯನ್ನ ಬೆಳೆಸ್ಕೊಂಡು ಹೋಗೋದಿಲ್ಲ, ಅದನ್ನ ಕಳ್ಕೊಂಡ್ಬಿಡ್ತಾರೆ. ಈ ಕಾರಣದಿಂದನೂ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ. ಈ ಲವ್ ಮ್ಯಾರೇಜಸ್ಗಳಲ್ಲಿ ಮದ್ವೆಗಿಂತ ಮುಂಚೆ ಸಾಕಷ್ಟು ಪ್ರೀತಿ, ಟೈಮು, ಅಟೆನ್ಷನ್ ಅನ್ನ ಕೊಟ್ಟಿರ್ತಾರೆ. ಮದುವೆ ಆದ ನಂತರ ಇದನ್ನ ಕಂಟಿನ್ಯೂ ಮಾಡೋದನ್ನ ಮರಿಬಾರ್ದು. ಹಾಗೇನೆ ನಮ್ಮ ಪ್ರೀತಿ ಶಾಶ್ವತ, ಲವ್ ಇಸ್ ಫಾರ್ ಎವರ್ ಅಂತ ಅನ್ಕೊಳ್ತಾರೆ, ಅದು ನಿಜ. ಆದ್ರೆ ಅದ್ರ ಜೊತೆಗೆ ಪರಿಸ್ಥಿತಿಗಳು ಬದಲಾಗತ್ತೆ, ಚೇಂಜಸ್ ಅನ್ನೋದು ಆಗತ್ತೆ. ಆದ್ರೆ ನಮ್ಮ ಮನಸ್ಥಿತಿಗಳನ್ನ ನಾವು ಸರಿಯಾಗಿ ಇಟ್ಕೊಂಡಿರ್ಬೇಕು. ಆ ಒಂದು ಪ್ರೀತಿ ಗೌರವನ್ನ ನಾವು ಕಳ್ಕೋಬಾರ್ದು ಅನ್ನೋ ಒಂದು ತಿಳುವಳಿಕೆ ಇರಬೇಕು ಅಲ್ವಾ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಆ ಸಂಬಂಧದಲ್ಲಿ ಬಿರುಕು ಬರುತ್ತೆ. ಸೊ ಮೊದಲನೇದು ನಾ ಹೇಳ್ದಂಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಎಮೋಷನಲ್ ಡಿಸ್ಟೆನ್ಸ್ಗೆ ನಾವು ದಾರಿ ಮಾಡ್ಕೊಡ್ಬಾರ್ದು. ಮತ್ತೆ ಈ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ ಏನಿದೆ ಅದನ್ನ ಚೆನ್ನಾಗಿ ನಾವು ಕಲ್ತ್ಕೋಬೇಕು. ಆಗ ಈ ಲವ್ ಮ್ಯಾರೇಜಸ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಫುಲ್ಲು ವಿಡಿಯೋನ ನೋಡಿ, ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.